ನಮಸ್ತೆ, ಲಕ್ಷ್ಮಿ ಲಾಕ್ಸ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನೇಟಿ ತಂದಿರ್ತೀವಲ್ಲ, ಹೊಸ ನೇಟಿ ಟಿಚ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ದೊಡ್ಡ ಸೈಜ್ ಇರುತ್ತೆ. ನಮ್ಮ ಬಾಡಿ ಹೆಲ್ತಿಗೆ ಯಾವ ರೀತಿ ಟಿಚಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಮೊದಲನೇದಾಗಿ ನಾವು ಇದು ಕೈ ತೋಳು ಇರುತ್ತಲ್ಲ, ಅದನ್ನು ಬಿಚ್ಕೋಬೇಕು ನೋಡಿ. ಈ ರೀತಿ ಬಿಚ್ಕೊಂಡ್ಬಿಟ್ಟು ಹೊಲಿಗೆ ಹಾಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಅದು ನಾವು ಹಿಡಿದ್ರೂ ಸರಿ ಹೋಗಲ್ಲ, ಸುಕ್ಕ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಕೈ ತೋಳನ್ನು ಬಿಚ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ಇವಾಗ ಭುಜದಳತೆ ಎಷ್ಟೈತೆ ಅಂತ ನೋಡ್ಕೊತಾ ಇದ್ದೀವಿ ನೋಡಿ. ನೋಡಿ, ಭುಜದಳತೆ ಬಂದುಬಿಟ್ಟು 5 ಕಾಲಿದೆ. ಅದರಲ್ಲಿ 1 ಇಂಚಷ್ಟು ತೆಗಿಬೇಕಾಗುತ್ತೆ. ನಾವು 4 ಇದ್ದರೆ ಸಾಕಾಗುತ್ತೆ. ನಮಗೆ 4 ಕಾಲಿದ್ದರೆ ಸಾಕಾಗುತ್ತೆ ಭುಜದಳತೆ. ಮತ್ತು ತುಂಬ ಜಾಸ್ತಿ ಆದರೆ ತೆಳಗಡೆ ತೋಳೆಲ್ಲ ತೆಳಗಡೆ ಎಳೆ ಬಿದ್ದಂಗೆ ಆಗ್ತವೆ ನೋಡಿ. ಈ ರೀತಿ 1 ಇಂಚಷ್ಟು ತೆಗಿಬೇಕು. ಈ ರೀತಿ ತೆಗಿಯೋಕ್ಕಾಗಲ್ಲ, ತುಂಬ ಕಷ್ಟ ಅಂದ್ಕೊಂಡ್ರೆ ನೀವು ಇನ್ನೊಂದು ಏನಪ್ಪ ಅಂದರೆ ಅವ್ರು ಹೊಲಿಗೆ ಹಾಕಿರ್ತಾರಲ್ಲ, ಅಲ್ಲಿಂದ ಆ ಕಡೆ ಹಿಂದಕ್ಕೆ ನೀವು 1 ಇಂಚು ಹೊಲಿಗೆ ಹಾಕೊಂಬಿಡಿ ಒಳಗಡೆ ಮಕ್ಕ. ಹಂಗಂದ್ರೆ ಅದು ಕೂಡ ಸರಿ ಹೋಗುತ್ತೆ ನೋಡಿ. ನಾವೀಗ ತೋರಿಸಿದವಲ್ಲ, ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀವಿ. ಬಗಲ್ ಸೈಡ್ ಏನು ತೆಗಿಯೋದು ಬೇಕಾಗಿಲ್ಲ, ಅಲ್ಲಿ ತೆಗೆದ್ರೆ ಫುಲ್ ದೊಡ್ಡದಾಗಿಬಿಡುತ್ತೆ ನೇಟಿ. ಅದಕ್ಕೋಸ್ಕರ ಇಲ್ಲಿ ಅಷ್ಟೇ ಮೇಲ್ಗಡೆ ಅಷ್ಟೇ ತೆಗಿಬೇಕು ನೋಡಿ. ಇಷ್ಟಷ್ಟೇ ಕಟ್ಟಿಂಗ್ಸ್. ಅಲ್ಲಿಗೆ ಹೋಗಿ ನಾವು ಜಂಟಿಯನ್ನು ಮಾಡ್ಕೋಬೇಕು ನೋಡಿ. ಈ ಥರ ತಕ್ಕೋಬೇಕು. ಎಕ್ಸ್ಟ್ರಾ ಇರೋಂಥ ಬಟ್ಟೆಯನ್ನು ಕಟ್ ಮಾಡಿ ತೆಗಿಬೇಕು. ಅವರು ದಪ್ಪನವ್ರಿಗೂ ಮತ್ತು ಸ್ವಲ್ಪ ತೆಳ್ಳನವ್ರಿಗೆ ಎಲ್ಲರಿಗೂ ಸೇರಿಸಿ ಒಂದೇ ಸೈಜು ಹೊಲ್ದಿರ್ತಾರೆ ನೈಟಿಗಳು. ಅದಕ್ಕೋಸ್ಕರ ಈ ರೀತಿ ನಾವೇ ಮಾಡ್ಕೋಬೇಕು ನೋಡಿ. ಡಬಲ್ XL ತಗೊಂಡ್ರೆ ತುಂಬಾ ದೊಡ್ಡವು ಇರ್ತವೆ. L ಸೈಜ್ ನೇಟಿ ಸಿಗೋದೇ ಕಮ್ಮಿ. ಅದಕ್ಕೋಸ್ಕರ ನಾವು XL ತೊಗೊಂಬಂದ್ಬಿಟ್ಟು ಈ ರೀತಿ ಮಾಡ್ಕೋಬೇಕು. ಫುಲ್ ತೆಳ್ಳಗಿರ್ತಾರಲ್ಲ, ಅವರಿಗೆ ಈ ಥರ ನೈಟಿಗಳೆಲ್ಲ ಸರಿ ಹೋಗಲ್ಲ. ಅವ್ರಿಗೆ ಯಾವ ರೀತಿ ನಾವು ಕಟ್ ಮಾಡಿ ಹೊಲಿಯೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೇವೆ ಈ ವಿಡಿಯೋದಲ್ಲಿ ನೋಡಿ. ಕೈ ತೋಳು ಕೂಡ ಅಷ್ಟೇ, ಅದು ಕೂಡ ಒಂದು ಅರ್ಧ ಇಂಚು ತೆಗೆದೀನಿ. ಅದು ಅದು 1/4 ಇಂಚು, ಇದು ಅರ್ಧ ಇಂಚು. ಅಲ್ಲಿಗೆ 1/4 ಇಂಚು ತೆಗ್ದಂಗೆ ಆಗುತ್ತೆ ನಾವು ನೋಡಿ. ಈ ರೀತಿ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು ಮಧ್ಯದಲ್ಲಿ. ತೋಳು 2 ಒಂದೇ ಕಡೆ ಮಕ್ಕ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ ನೀವು ನೋಡಿ. ಭುಜ ಇದೆಯಲ್ಲ, ಮೇಲ್ಗಡೆ ಭುಜದ ಕೂಡ ಹೊಲಿಗೆ ಹಾಕೋಬೇಕು. ನಾವು ಎಲ್ಲೆಲ್ಲಿ ಹೊಲಿಗೆ ಹಾಕಿರ್ತಾರೆ ಅಲ್ಲೆಲ್ಲ ಕಡೆಗೆ ನಾವು ಹೊಲಿಗೆ ಹಾಕೋಬೇಕ್ರಿ. ಯಾಕಂದರೆ ಮತ್ತೆ ಬಿಚ್ಚೋ ಸಾಧ್ಯತೆ ಇರುತ್ತೆ. ಅವ್ರು ದೊಡ್ಡ ಹೊಲಿಗೆ ಹಾಕಿರ್ತಾರೆ, ನಾವು ಹೊಲಿತೀವಲ್ಲ ಈ ರೀತಿ ಸಣ್ಣ ಹೊಲಿಗೆ ಇಟ್ಕೊಳಲ್ಲ. ಅವರು ತುಂಬ ದೊಡ್ಡ ಹೊಲಿಗೆ ಇಟ್ಬಿಟ್ಟು ಹಾಕಿರ್ತಾರೆ. ಇವಾಗ ನೋಡಿ, ನೈಟಿಗೆ ನಾವು ತೋಳನ್ನು ಟಿಚ್ ಮಾಡ್ತಾಯಿದ್ದೀವಿ. ನೋಡಿ, 2 ಬಟ್ಟೆನೂ ಈ ರೀತಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಹೊಲಿಗೆ ಹಾಕೋಬೇಕು. ಸ್ವಲ್ಪ ಕೈ ಬಿಟ್ಟರೆ ಅಂದರೆ ನೀವು ತೋಳು ಆ ಕಡೆ ಈ ಕಡೆ ಆಗಿಬಿಡುತ್ತೈತಿ. ಅದಕ್ಕೋಸ್ಕರ 2 ಜಾಯಿಂಟ್ ಮಾಡಿಬಿಟ್ಟು ಬಟ್ಟೆನ ಈ ರೀತಿ ಇಟ್ಕೊಂಡು ಹೊಲಿಗೆಯನ್ನು ಹಾಕೋಬೇಕಾಗುತ್ತೆ. ಮತ್ತು ಎಕ್ಸ್ಟ್ರಾ ಇನ್ನೊಂದು ಹೊಲಿಗೆ ಕೂಡ ಹಾಕ್ತೀವ್ರಿ ನಾವು ನೋಡಿ. ಈ ಥರ ತೋಳು ಎಷ್ಟು ನೀಟಾಗಿ ಬಂದೈತೆ ಅಂತೇಳ್ಬಿಟ್ಟು ಕೆಳಗಡೆ ಪೈಪಿಂಗ್ ಇದೆಯಲ್ಲ, ಮತ್ತೆ ಕೋಲ್ಡ್ ಮಾಡಿ ಹಿಡಿಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವು ಈ ರೀತಿ ಮೇಲ್ಗಡೆಯಿಂದನೇ ಬಟ್ಟೆ ಎಕ್ಸ್ಟ್ರಾ ಇರೋ ಬಟ್ಟೆನ ತಗೊಂಡು ಹೊಲ್ಕೋಬೇಕಾಗುತ್ತೆ. ತೆಳಗಡೆ ಏನೋ ಡಿಸೈನ್ ಬಂದಿಲ್ಲ ಅಂತಂದರೆ ಕೈ ತೋಳಿಗೆ ನಾವು ಆ ಬಟ್ಟೆನ ಕೋಲ್ಡ್ ಮಾಡಿ ಹೊಲ್ಕೋಬೋದು. 1 ಇಂಚಷ್ಟು ಅಥವಾ 1.5 ಇಂಚು ಆ ರೀತಿ ಕೋಲ್ಡ್ ಮಾಡಿ ಹಿಡಿದ್ರೆ ಅಲ್ಲಿ ಕೂಡ ತೋಳು ಕರೆಕ್ಟಾಗಿ ಬರುತ್ತೆ. ಇದು ಈ ಥರ ಪೈಪಿಂಗ್ ಥರ ಡಿಸೈನ್ ಬಂದಿತ್ತಲ್ಲ, ಅದಕ್ಕೋಸ್ಕರ ನಾವು ಅದನ್ನು ಕೋಲ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಭುಜದಲ್ಲೇ ನಾವು ಮತ್ತು ಕೈ ತೋಳನ್ನು ಬಿಚ್ಕೊಂಡ್ಬಿಟ್ಟು ನಮ್ಮ ಅಳತೆಗೆ ಹೊಲ್ಕೊತಾ ಇದ್ದೀವಿ ನೋಡಿ. ಕೆಲವೊಬ್ಬರಿಗೆ ಕೈ ತೋಳು ಉದ್ದ ಇದ್ದರೆ ಇಷ್ಟ ಆಗಲ್ಲ ನೇಟಿವು. ನಮಗೆ ಒಂದು
ಪೂರ್ತಿ ದೊಡ್ಡದೆಲ್ಲ ತೀರಾ ಚಿಕ್ಕದೆಲ್ಲ ನಮಗೊಂದು ಮೀಡಿಯಮ್ ಸೈಜ್ ಇದ್ದರೆ ಸಾಕಾಗುತ್ತೆ. ನಮಗೆ ಅದು ಅಭ್ಯಾಸ ಇದೆ, ಅದಕ್ಕೋಸ್ಕರ ನಾವು ಈ ಸೈಜ್ ಇಟ್ಕೊಂಡಿದ್ದೀವಿ. ಇನ್ನೂ ಚಿಕ್ಕದು ಬೇಕಾದರೆ ನೀವು ಹೊಲ್ಕೋಬೋದು ಕಟ್ ಮಾಡ್ಕೊಂಬಿಟ್ಟು. ನೋಡಿ ಇದೇ ರೀತಿನ ಹೊಲ್ಕೊಂಬಿಟ್ರೆ ಮುಗಿದೇ ಹೋಯ್ತು. ನೀವು ಎಷ್ಟು ಸಿಂಪಲ್ಲಾಗಿ ನಿಮ್ಮ ಮನೇಲಿ ರಾಟಿ ಇತ್ತಂದರೆ, ನೀವೇನಾದ್ರು ಹೊಸ ನೇಟಿ ತಂದಿದ್ರೆ ಈ ರೀತಿ ಮಾಡ್ಕೊಂಬಿಡಿ, ತಲೆ ಕೆಡಿಸ್ಕೋಬೇಡಿ. ನೀವು ಟೈಲರ್ಗೆ ಏನಾದ್ರು ಕೊಟ್ಟರೆ ನೀವು ಈ ಥರ ಎಲ್ಲ ಮಾಡಲ್ಲ ಅವರು. ನಿಮ್ಮ ಮನೆಯಲ್ಲೇ ನಿಮ್ಮ ರಾಟಿ ಇತ್ತಂದರೆ ನೀವು ಯಾವ ಬೇಕಾದ್ರೆ ನೀವು ಹಂಗೆ ಹೊಲ್ಕೋಬೋದು. ನೋಡಿ ಅವ್ರು ಹಂಗೆ ಸೈಡ್ ತೋಳು ಮಡಿಸಿಟ್ಟು ಹಿಡಿಯಂಗಿದ್ರೆ ಹಿಡಿತಾರೆ. ಈ ಥರ ಡಿಸೈನ್ ಬಂದರೆ ಅವ್ರು ಹಿಡಿಯೋಕ್ಕೆ ಹೋಗಲ್ಲ, ಹಿಂಗೆ ಸುಮ್ಮನೆ ಒಂದು ಹೊಲಿಗೆ ಹಾಕಿ ಕೊಡ್ತಾರೆ ಈ ರೀತಿ. ಇಷ್ಟೆಲ್ಲ ರಿಸ್ಕ್ ತಗೊಳಲ್ಲ. ನಿಮ್ಮ ಮನೆಯಲ್ಲಿ ಮಿಷಿನ್ ಇತ್ತಂದರೆ ನೀವು ಈ ರೀತಿ ಮಾಡ್ಕೋಬೋದು. ನೋಡಿ ಇವಾಗ ಮೈ ಫಿಟ್ಟಿಂಗ್ ಕೂಡ ನಮ್ಮ ಅಳತೆ ತಕ್ಕಂತೆ ನಾವು ಮಾಡ್ಕೊತಾ ಇದ್ದೀವಿ. ಬಗಲಂತರ ನಾವು ಸ್ವಲ್ಪ ಮಧ್ಯಕ್ಕೆ, ಬಗಲಿಂದ ಮಧ್ಯಕ್ಕೆ ಬಂದುಬಿಟ್ಟು ನಾವು ಒಂದು 3 ರಿಂದ 4 ಇಂಚ್ ಹಿಡಿಬೇಕಾಗುತ್ತೆ. ಆಮೇಲೆ ಬರ್ತಾ ಬರ್ತಾ ನಾವು ಹೊಲಿಗೆನ ಅದೇ ಹೊಲಿಗೆಗೆ ಜೇಂಟಿ ಮಾಡಬೇಕು. ಇಲ್ಲ ಫುಲ್ ಅದೇ ಲೆವೆಲ್ಗೆ ಹೋದ್ವಿ ಅಂದರೆ ನಮಗೆ ಕಷ್ಟ ಆಗುತ್ತೆ ನಡೆಯೋಕ್ಕೆ. ಅದಕ್ಕೆ ಕಾಲು ತೊಡ್ರಗಾಲು ಕೊಡುತ್ತೆ ಮತ್ತು ನೈಟಿ. ಅದಕ್ಕೋಸ್ಕರ ನಾವಿಲ್ಲೇನು ಹಿಡಿತಿದ್ದಾವಲ್ಲ ಇಲ್ಲಷ್ಟೇ ಸ್ವಲ್ಪ ಜಾಸ್ತಿ ಬಟ್ಟೆನ ಹಿಡ್ಕೋಬೇಕು. ಸೇಮ್ ಡ್ರೆಸ್ ಏನು ನಾವು ಫಿಟ್ಟಿಂಗ್ ಮಾಡ್ತೀವಲ್ಲ ಅದೇ ರೀತಿ ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಬ್ಲೌಸ್ ಇದು ಬಂದಿದೆ ಜೋಬು, ಅದಕ್ಕೋಸ್ಕರ ನಾವು ಜೋಬು ಇರಲಿ ಅಂತೇಳಿ ಹಂಗೆ ಬಿಟ್ಕೊತಾ ಇದ್ದೀವಿ. ನೋಡಿ ಜೋಬಿಗೆ ಕೂಡ ಅವ್ರು ದೊಡ್ಡ ಹೊಲಿಗೆ ಹಾಕಿರ್ತಾರೆ, ನಾವು ಇನ್ನೊಂದು ಹೊಲಿಗೆ ಹಾಕೋಬೇಕು ಎಕ್ಸ್ಟ್ರಾ. ಮತ್ತು ಜೋಬನ್ನು ಬಿಟ್ಬಿಟ್ಟು ಮತ್ತೆ ನಾವು ಕೆಳಗಡೆಯಿಂದ ಹೊಲಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಎಲ್ಲ ಕಡೆಗೂ ಹೊಲಿಗೆನ ಹಾಕ್ಕೋಬೇಕು ರೀ. ಮತ್ತು ಒಂದು ಹೊಲಿಗೆ ಹಾಕಿ ಒಂದು ಹೊಲಿಗೆ ಬಿಡೋಂಗಿಲ್ಲ, ಅಂದರೆ ಮತ್ತೆ ಯಾವಾಗ ಬೇಕಾವಾಗ ಪಿಂಚ್ಕೊಂಡು ಬಿಡ್ತಾವವು. ನೋಡಿ ಜೇಬು ಕೂಡ ಅಷ್ಟೇ, ಅವ್ರು ದೊಡ್ಡ ಹೊಲಿಗೆ ಹಾಕಿರ್ತಾರಲ್ಲ ನಾವು ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು. ಇಲ್ಲಪ್ಪ ಅಂದ್ರೆ ಅದು ಯಾವಾಗ ಕೂಡ ಬಿಚ್ಕೋಬೋದಾ, ನೀವೇನಾದರೂ ಇಟ್ಕೊಂಡ್ರೆ ದುಡ್ಡು ಗಿಡ್ಡು ಮತ್ತು ಕಳೆದೋಗ್ಬಿಡೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಇವಾಗನೇ ಹೊಲಿಗೆನ ಹಾಕ್ಕೋಬೇಕು ಜೋಬಿಗೆ. ಯಾವುದೇ ಬಟ್ಟೆ ಆಗಲಿ ಒಂದು ಹೊಲಿಗೆ ಹಾಕ್ಕೊಂಡೇ ಉಟ್ಕೋಬೇಕು ರೀ. ಆಮೇಲೆ ಎಲ್ಲದೂ ಅಷ್ಟೇ, ಒಂದೊಂದೇ ಹೊಲಿಗೆ 2 ಹೊಲಿಗೆ ಹಾಕಿರ್ತಾರೆ ಅವರು, ಅದು ಫುಲ್ ದೊಡ್ಡ ಹೊಲಿಗೆನೇ ಇಟ್ಟಿರ್ತಾರೆ. ನಾವು ಈ ರೀತಿ ಮನೆಯಲ್ಲಿ ಟಿಚ್ ಮಾಡಿಬಿಟ್ಟು ಉಟ್ಕೋಬೇಕು. ನೋಡಿ ಕೆಳಗಡೆ ನಾವು 1-2 ಇಂಚ್ ಮಾಡಿಸ್ತಾ ಇದ್ದೀವಿ, ಇಷ್ಟೇ ಸಾಕು. ನಮ್ಮ ಹೈಟಿಗೆ ತಕ್ಕಂತೆ ಅದು ಸರಿ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ ನಿಮಗೇನಾದ್ರು ಜಾಸ್ತಿ ಹೈಟ್ ಕಮ್ಮಿ ಇದ್ದರೆ ಅಂದರೆ ಈ ರೀತಿ ದೊಡ್ಡದಾಗಿ ಮಡಿಸಿರೇ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ. ಈ ರೀತಿ 2 ಇಂಚಿಗೆ 2 ಸ್ಟೆಪ್ ಕೂಡ ಮಡಿಸ್ಕೊಂಡು ನಾವು ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದೇ ರೀತಿ ನಾವು ಸುತ್ತಲೂ ಹೊಲಿಗೆಯನ್ನು ಹಾಕ್ಕೊತಾ ಇದ್ದೀವಿ. ಒಂದೇ ಅಳತೆ ಇಟ್ಕೋಬೇಕು, ನೈಟಿನ ಇಟ್ಕೊಂಬಿಟ್ಟು ಹೊಲಿಗೆಯನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಆಗಿದೆ ನೈಟಿ. ಅಷ್ಟು ದೊಡ್ಡದಿದ್ದು ಈ ಥರ ನಾವು ಹೊಲಿಗೆ ಹಾಕ್ಕೊಂಡಿದ್ದೀವಿ. ನೋಡಿ ನಮ್ಮ ಅಳತೆ ತಕ್ಕಂತೆ ಟಿಚಿಂಗ್ ಮಾಡ್ಕೊಂಡಿದ್ದೀವಿ. ಇದು ಮುಂದ್ಗಡೆ ಸ್ವಲ್ಪ ನೀರಿಗೆ ಬಂದಿರೋದ್ರಿಂದ ನಾವು ಎಷ್ಟೇ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಫಿಟ್ಟಿಂಗ್ ಕಾಣಿಸಲ್ಲ, ಅದು ಉಟ್ಕೊಂಡಾಗ ಕರೆಕ್ಟ್ ಅನಿಸುತ್ತೆ.